ಅಧಿವೇಶನಗಳು ಅಂದ್ರೆ ಅಷ್ಟೇ, ಇವಾಗ ಬರೀ ಕಿತ್ತಾಟ ಮತ್ತಿನ್ನೇನೂ ಇಲ್ಲ. ಆ ರೀತಿಯಾಗಿ ಅಧಿವೇಶನಗಳು ನಡ್ಕೊಂಡು ಹೋಗ್ತಾ ಇದಾವೆ. ಈಗ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಇಂದಿನಿಂದ ವಿಧಾನಮಂಡಲದ ಜಂಟಿ ಅಧಿವೇಶನ, ಸರ್ಕಾರ ವಿಪಕ್ಷಗಳ ನಡುವೆ ವಾಕ್ ಸಮರಕ್ಕೆ ಮತ್ತೊಂದು ವೇದಿಕೆ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ವಿಪಕ್ಷಗಳು ಕೂಡ ಸಜ್ಜಾಗಿರುವಂಥದ್ದು. ಅವರು ನಿನ್ನೆ JDS BJಪಿಯವರು ಒಂದು ಸಮನ್ವಯವಾಗಿ ಒಂದು ಸಭೆಯನ್ನು ಮಾಡಿ ಏನೇನೆಲ್ಲ ಚರ್ಚೆ ಮಾಡಬೇಕು, ಯಾವ ರೀತಿಯಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸಬೇಕು ಅಂತ ಸಭೆ ಮಾಡಿದ್ರು. ಕಾಲ್ತುಳ್ತ ಕೇಸ್, ಗೊಬ್ಬರ ಸಮಸ್ಯೆ, ಅನುದಾನ ತಾರತಮ್ಯ, ಹಲವು ವಿಚಾರಗಳನ್ನು ಉಲ್ಲೇಖಿಸಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಿಜೆಪಿ JDS ಆರೋಪಕ್ಕೆ ಕೌಂಟರ್ ನೀಡಲಿಕ್ಕೆ ಕೂಡ ಸರ್ಕಾರನೂ ಕೂಡ ರೆಡಿ ಆಗಿರುವಂಥದ್ದು. ಅನುದಾನ ತಾರತಮ್ಯ, ನೀರಾವರಿ ಸಮಸ್ಯೆಗಳು, ಅಭಿವೃದ್ಧಿ ವಿಚಾರದಲ್ಲಿ ಸಂಸದರ ಮೌನದ ಬಗ್ಗೆ ಪ್ರಸ್ತಾಪವನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಕೂಡ ರೆಡಿಯಾಗಿದೆ. ವಿಪಕ್ಷಗಳಿಗೆ ಕೌಂಟರ್ ನೀಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡಿಕೊಂಡಿದೆ. ಅವ್ರು ಏನು ಆ ಚರ್ಚೆಗಳನ್ನು ಮಾಡ್ತಾರೆ ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ಕಾಂಗ್ರೆಸ್ ಕೂಡ ರೆಡಿಯಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇವತ್ತು ಜಂಟಿ ಅಧಿವೇಶನ ಆರಂಭವಾಗ್ತಾ ಇದೆ, ವಿಧಾನಮಂಡಲ ಅಧಿವೇಶನ. ಯಾವೆಲ್ಲ ಪ್ರಮುಖ ವಿಚಾರಗಳು ಚರ್ಚೆ ಆಗ್ತವೆ? ಈ ಮೂರು ಪಕ್ಷದವರು ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಇವತ್ತಿಂದ ಆರಂಭವಾಗ್ತಿರುವಂತಹ ಮುಂಗಾರು ಅಧಿವೇಶನ ಇದೆ. ಸಾಕಷ್ಟು ಮಹತ್ವ ಮತ್ತು ಸಾಕಷ್ಟು ನಿರೀಕ್ಷೆಯನ್ನ ಪಡ್ಕೊಂಡಿರುವಂತದ್ದು. ಒಂದ್ ಕಡೆ ಆಡಳಿತ ಪಕ್ಷ ಒಂದಷ್ಟು ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಳುವಂತದ್ದು ಮತ್ತು ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತದ್ದು ಮತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತದ್ದು, ಅದ್ರ ಜೊತೆಗೆ ಒಂದಷ್ಟು ಹಣಕಾಸಿನ ನೆರವನ್ನ ಒದಗಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತೀರ್ಮಾನಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಸಜ್ಜಾಗಿದೆ. ಮತ್ತೊಂದು ಕಡೆ ವಿಪಕ್ಷಗಳು ಕೂಡ ಒಂದು ರೀತಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಕಳೆದ ಹಲವು ಸದನಗಳಲ್ಲೂ ಕೂಡ ಬಿಜೆಪಿ ಮತ್ತು JDS ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯ ದ್ವಂದ್ವ ನಿಲುವುಗಳು ಕೂಡ ಇದ್ವು. ಅದನ್ನ ಸರಿಪಡಿಸಿಕೊಳ್ಳೋದ್ರ ಮುಖಾಂತರವಾಗಿ ಈ ಬಾರಿಯ ಅಧಿವೇಶನದಲ್ಲಿ ಸರ್ಕಾರವನ್ನು ಸಂಪೂರ್ಣವಾಗಿ ಒಂದು ರೀತಿ ಮುಜುಗರಕ್ಕೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ನಿನ್ನೆ ದಿನ ಬಿಜೆಪಿ JDS ನಾಯಕರು 1 ಗಂಟೆಗಳ ಕಾಲ ಸಭೆಯನ್ನು ಕೂಡ ಮಾಡಿದ್ದಾರೆ. ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅದರಲ್ಲಿ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡುವಂತದ್ದು ಮತ್ತೆ ಸರ್ಕಾರದಲ್ಲಿರ್ತಕ್ಕಂಥ ಯಾವುದೇ ಸಚಿವರು ಶಾಸಕರು ಮಾತಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ಕೌಂಟರ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ತೀರ್ಮಾನ ಮಾಡಿರುವಂತದ್ದು. ಇವತ್ತು ಮೊದಲ ದಿನ ಅಧಿವೇಶನ ಆಗಿರುವುದಾಗಿ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಕೂಡ ಸೂಚಿಸಲಾಗುತ್ತೆ. ಮಧ್ಯಾಹ್ನದ ನಂತರವಾಗಿ RCBಯಲ್ಲಿ 11 ಜನ ಏನು ಕಾಲ್ತುಳಿದಲ್ಲಿ ಸಾವನ್ನಪ್ಪಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಮಾಡುವಂತದ್ದು. ಮತ್ತೆ ಎಲ್ಲ ಒಂದು ಕಡೆ ಅದರಲ್ಲಿ RCB ವಿಜಯೋತ್ಸವದ ಬದಲು ಮುಖ್ಯವಾಗಿ ಅದರಲ್ಲಿ DK ಶಿವಕುಮಾರ್ ಹೆಚ್ಚು ಕ್ರೆಡಿಟ್ ಅನ್ನ ಪ್ರಚಾರವನ್ನು ತೆಗೆದುಕೊಳ್ಳುವಂತದ್ದು. ಅದರ ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಒಂದಷ್ಟು ರಸಗೊಬ್ಬರದ ಕೊರತೆ ಎದುರಾದಂತಹ ಸಂದರ್ಭದಲ್ಲಿ ರಾಜ್ಯದ ರೈತರು ಕೂಡ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಕೂಡ ಪಡ್ತಾ ಇರುವಂತದ್ದು. ಅದರ ಜೊತೆಗೆ ಆಡಳಿತ ಪಕ್ಷದ ಶಾಸಕರಿಗೆ ಮಾತ್ರ ಅನುದಾನವನ್ನು ಕೊಟ್ಟಿದ್ದಾರೆ, ಆದರೆ ಪ್ರತಿಪಕ್ಷ ಶಾಸಕರಿಗೆ ಅನುದಾನವನ್ನು ತಾರತಮ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಬೆಂಗಳೂರಲ್ಲಿ ಮಳೆ ಬರ್ತಾ ಇದ್ರು ಕೂಡ ರಸ್ತೆ ಗುಂಡಿಗಳು ಮುಚ್ಚಿಲ್ಲ ಅನ್ನುವಂಥದ್ದು. ಮತ್ತೆ ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ಕುಸಿತ ಆಗಿರುವಂತದ್ದು. ಮತ್ತೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಕುಸಿತ ಆಗಿರುವಂತದ್ದು. ರಾಜ್ಯದ ಅಭಿವೃದ್ಧಿ ಕೂಡ ನಿರ್ಲಕ್ಷ್ಯ ಆಗಿರುವಂತದ್ದು. ಅದ್ರ ಜೊತೆಗೆ ಒಂದು ರೀತಿ ಕರ್ನಾಟಕದಲ್ಲಿ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಈಗಾಗಲೇ ಕೊಪ್ಪಳ ಭಾಗದಲ್ಲೂ ಕೂಡ ಲವ್ ಜಿಹಾದ್ ನಲ್ಲಿ ಹಿಂದೂ ಯುವಕ ಕೂಡ ಮರ್ಡರ್ ಕೂಡ ಆಗಿರುವಂತದ್ದು. ಹೀಗೆ ಎಲ್ಲಾ ಪ್ರಕರಣಗಳನ್ನು ಕೂಡ ಒಂದು ರೀತಿ ಒಂದೊಂದೇ ಅಸ್ತ್ರಗಳನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಪ್ರಯೋಗವನ್ನು ಮಾಡುವಂತದ್ದು. ಮತ್ತೆ ಒಂದು ರೀತಿ ಸರ್ಕಾರಕ್ಕೆ ಒಂದು ರೀತಿ ಮುಜುಗರವನ್ನು ತರುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ JDS ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಸಾಕಷ್ಟು ಕುತೂಹಲ ಮತ್ತೆ ಮಹತ್ವವನ್ನು ಪಡ್ಕೊಂಡಿದೆ. ಬಹುಶಃ ಇಂದಿನಿಂದ ಆರಂಭವಾಗಿರುವಂತಹ ಅಧಿವೇಶನ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವಿನ ಒಂದು ವಾಕ್ಸಮರಕ್ಕೂ ಕೂಡ ವೇದಿಕೆಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಈಗಾಗಲೇ ಪ್ರತಿಪಕ್ಷ ಸದಸ್ಯರು ಏನು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದರೆ ಅದಕ್ಕೆ ಕೌಂಟರ್ ಆಗಿ ಕೂಡ ಸರ್ಕಾರ ಕೂಡ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ಮತ್ತೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಕೂಡ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಆಪಾದನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿ ಮತ್ತು JDS ನಾಯಕರಿಗೆ ಒಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಬೆಂಬಲಿತ ನಾಯಕರಾಗಿದ್ದರಿಂದಾಗಿ ಒಂದು ರೀತಿ ಇಬ್ಬರನ್ನು ಕೂಡ ಒಂದು ರೀತಿ ಕೌಂಟರ್ ಆಗಿ ಅನುದಾನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ಮಾಡ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಕೂಡ ಇಟ್ಕೊಂಡು ಪ್ರತಿಪಕ್ಷಗಳು ಕೂಡ ಒಂದು ರೀತಿ ಕೌಂಟರ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಗಿರುವಂತದ್ದು. ಪೃಥ್ವಿರಾಜ್.